ಹಾಯ್ ಆಲ್, ಗುಡ್ ಈವ್ನಿಂಗ್. ಸಂಜೆ 6 ಗಂಟೆ ಆಗಿದೆ. ನನ್ನ ಮಗಳು ಮಧ್ಯಾಹ್ನ ಮಲ್ಕೊಂಡು ಸಂಜೆ ಗೆದ್ಲು. ಆಮೇಲೆ ಅವಳಿಗೆ ಹಾಲು ಕೊಟ್ಟೆ. ಇವಾಗ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ರಿಧನ್ಯ ಇವಾಗ ನರ್ಸರಿ ಓದ್ತಾ ಇದ್ದಾಳೆ. ಡೈಲಿ ಅಷ್ಟೊಂದು ಜಾಸ್ತಿ ಹೋಮ್ವರ್ಕ್ ಇರಲ್ಲ, ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾ ಅದನ್ನು ಕಂಪ್ಲೀಟ್ ಮಾಡ್ತಾಳೆ. ಬಟ್ ಲಾಸ್ಟ್ ವೀಕ್ ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೆ 1 ವೀಕ್ ಸ್ಕೂಲ್ಗೆ ಕಳಿಸಿರಲಿಲ್ಲ. ಸೊ ಕ್ಲಾಸ್ ವರ್ಕ್ ಜೊತೆಗೆ ಹೋಮ್ವರ್ಕ್ ತುಂಬ ಪೆಂಡಿಂಗ್ ಇತ್ತು. ಬಟ್ ಇನ್ನೂ ಚಿಕ್ಕವಳಲ್ಲ, ಅಷ್ಟೊಂದು ಬರೆಯೋದೆಲ್ಲ ಅಭ್ಯಾಸ ಇಲ್ಲ. ಅದಕ್ಕೆ ಅವಳಿಗೆ ಬೋರ್ ಆಗ್ತಾ ಇದೆ. ಸ್ವಲ್ಪ ಮಾಡಿ ಮಿಕ್ಕಿದ್ದು ನಾಳೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡಿ ಚೇತನ್ ಸ್ವಲ್ಪ, ನಾನು ಸ್ವಲ್ಪ ಮಾಡಿಸ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಮಕ್ಕಳೆಲ್ಲ ಸೇರಿಕೊಂಡು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಇನ್ವೈಟ್ ಮಾಡೋಕ್ಕೆ ನಮ್ಮ ಮನೆಗೆ ಬಂದರು. ನೋಡಿ ಎಷ್ಟು ಚೆನ್ನಾಗಿ ತಾವೇ ಇನ್ವಿಟೇಷನ್ ಕಾರ್ಡ್ ರೆಡಿ ಮಾಡಿದ್ದಾರೆ. ಈಗಿನ ಜನ್ರೇಷನ್ ಮಕ್ಕಳು ತುಂಬ ಟ್ಯಾಲೆಂಟೆಡ್, ಕ್ರಿಯೇಟಿವ್ ಇದ್ದಾರೆ. 8-9 ವರ್ಷದ ಮಕ್ಕಳು ತಾವೇ ಎಲ್ಲ ಸೇರಿ ಇವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಗೇಮ್ಸ್, ಡಾನ್ಸ್, ಸ್ನ್ಯಾಕ್ಸ್ ಅಂತ ತಮ್ಮೆಲ್ಲ ಪ್ಲ್ಯಾನಿಂಗ್ಸ್ ನನಗೆ ಹೇಳ್ತಾ ಇದ್ದರು. ಅವರ ಉತ್ಸಾಹ ನೋಡಿ ಖುಷಿ ಆಯಿತು. This is invitation card for Independence Day. These are ಫೋಕಸ್ ಆಗ್ತಿಲ್ಲ ಒಂದು ನಿಮಿಷ. fancy. If you want to join, write your name in the comments. ತೋರಿಸು. And please subscribe. These are events: dance, games for kids, Independence Day yoga, singing songs, kids games for elders. Please write. If you want to join too, write your name in the comments. Like, subscribe and share. ಮಕ್ಕಳೆಲ್ಲ ಹೋದ್ಮೇಲೆ ದೇವರ ಮುಂದೆ ದೀಪ ಹಚ್ಚೋಕ್ಕೆ ಬಂದೆ. ರಿಧನ್ಯ ಅಂದು ಇನ್ನೂ ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದನ್ನು ಚೇತನ್ ಮಾಡಿಸ್ತಾ ಇದ್ದಾರೆ. ವರ್ಕೌಟ್ ಮಾಡಿದ್ದೆ, ಆಮೇಲೆ ಏನೂ ತಿಂದಿರಲಿಲ್ಲ. ಅದಕ್ಕೆ ಫ್ರೂಟ್ಸ್ ತಿನ್ನೋಣ ಅಂತ ಪೊಮಗ್ರೆನೇಟ್ ತಿಂತಾ ಇದ್ದೀನಿ. ರಿಧನ್ಯಗೆ ಆರೆಂಜ್ ಬೇಕಂದ್ಲು, ಅದಕ್ಕೆ ಚೇತನ್ ಪೀಲ್ ಆಫ್ ಮಾಡಿ ಕೊಡ್ತಾ ಇದ್ದಾರೆ. ರೀಸೆಂಟ್ಲಿ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ರಿಧನ್ಯಗೆ 1 ಇಯರ್ ಆದಮೇಲೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ. ಬಟ್ ಮಕ್ಕಳು ಬೆಳೀತಾ ಬೆಳೀತಾ ಅವರಲ್ಲಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ನಿದ್ದೆ ಕಡಿಮೆ ಆಗೋದು, ಮೂಡ್ ಸ್ವಿಂಗ್ ಆಗೋದು, ಮತ್ತು ಯಾರಾದರೂ ಅವ್ರ ಜೊತೆ ಯಾವಾಗಲೂ ಇರಬೇಕಂತ ಹಠ ಮಾಡೋದು, ಈ ಥರ ಕೆಲವೊಂದು ಬದಲಾವಣೆ ಆಗ್ತಾ ಇರೋವಾಗ ನಾವು ಅವರ ಹಾಗೆ ನಮ್ಮ ರೂಟೀನನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ಹೀಗಾಗಿ ಮಧ್ಯ ಮಧ್ಯ ವರ್ಕೌಟ್ ಗ್ಯಾಪ್ ಆಗ್ತಾ ಇತ್ತು. ಬಟ್ ಇವಾಗ ಅವಳು ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಒಂದು ಶೆಡ್ಯೂಲನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ವರ್ಕೌಟ್ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನೀವು ನನ್ನ ವೆಯ್ಟ್ ಲಾಸ್ ಜರ್ನಿನ ಖಂಡಿತ ನೋಡಬಹುದು. ಆದರೆ ಡಯಟ್ ಎಲ್ಲ ಅಷ್ಟೊಂದು ಮಾಡಲ್ಲ, ಸ್ವೀಟ್ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ. ಬಿಕಾಸ್ ನಾಟ್ ಗುಡ್ ಫಾರ್ ಹೆಲ್ತ್. ಊಟದ ಪೋರ್ಷನ್ ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದೆ. ಹಸಿವಾದಾಗ ಜಾಸ್ತಿ ತಿನ್ನೋದು, ಹಸಿವಿಲ್ದಾಗ ಹಾಗೆ ಊಟ ಮಾಡದೇ ಇರೋದು, ಈ ಥರ ಎಲ್ಲ ಮಾಡಲ್ಲ. ಬ್ಯಾಲೆನ್ಸ್ಡ್ ಆಗಿ ಊಟ ಮಾಡಬೇಕು. ಇನ್ಸ್ಟೆಡ್ ಆಫ್ ಡಯಟ್ ನಾನು ಇದನ್ನೇ ಫಾಲೋ ಮಾಡ್ತಿದ್ದೀನಿ. ಸಂಜೆಯ ಅಡುಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಯೂಶ್ವಲಿ ನಾನು ಬೆಳಗ್ಗೆನೇ ಸಂಜೆದೆಲ್ಲ ಒಟ್ಟಿಗೆ ಸೇರಿ ಅಡುಗೆ ಮಾಡಿಡ್ತೀನಿ. ಬಿಕಾಸ್ ಸಂಜೆಗೆ ಎಲ್ಲ ಮಕ್ಕಳು ಕೆಳಗಡೆ ಆಡಕ್ಕೆ ಬರ್ತಾರೆ. ಸೊ ಅದೇ ಟೈಮಲ್ಲಿ ನಾನು ರಿಧನ್ಯನ ಕರ್ಕೊಂಡು ಹೋಗಿರ್ತೀನಿ. ಆಮೇಲೆ ವಾಪಸ್ ಬರೋದು ಲೇಟ್ ಆಗುತ್ತೆ. ಹಾಗೆ ಏನಾದರೂ ಎಕ್ಸ್ಟ್ರಾ ವರ್ಕ್ ಇದ್ದರೆ ಅದನ್ನು ಸಹ ಮಾಡಬಹುದು ಅಂತ. ನಿನ್ನೆ ಇಡ್ಲಿ ಮಾಡಿದ್ದೆ, ಸ್ವಲ್ಪ ಬ್ಯಾಟರ್ ಉಳಿದಿತ್ತು. ಇದನ್ನೇ ನೈಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿ ಮಧ್ಯಾಹ್ನ ಅನ್ನ ಬೇಳೆ ಸಾರು ಮಾಡಿದ್ದೆ. ಇಡ್ಲಿ ಜೊತೆ ಚಟ್ನಿ ಅಷ್ಟೇ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಶೇಂಗಾ ಹುರ್ಕೊಂಡೆ, ಹಸಿಮೆಣಸಿನ್ಕಾಯಿ ಶೆಲ್ಲೋ ಫ್ರೈ ಮಾಡಿಕೊಂಡು ಸೈಡ್ ಇಟ್ಟೆ. ಇವಾಗ ಚಟ್ನಿಗೆ ಒಗ್ಗರಣೆ ಕೊಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡಬೇಕು. ಉದ್ದಿನಬೇಳೆ ಸ್ವಲ್ಪ ಕೆಂಪಾದಮೇಲೆ ಇದರಲ್ಲಿ ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಇದನ್ನು ತಣ್ಣಗಾಗಕ್ಕೆ ಇಡಬೇಕು.
ಇಲ್ಲಿ ಮಿಕ್ಸಿಗೆ ಆಲ್ರೆಡಿ ನಾನು ತುರಿದಿರೋ ಅರ್ಧ ಕಾಯಿ ಹಸಿ ಕೊಬ್ಬರಿ, ಶೇಂಗಾ, ಫ್ರೈ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ, ಅಲ್ಲ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ನಂತರ ರುಬ್ಬಿದ ಈ ಮಿಶ್ರಣವನ್ನು ತಣ್ಣಗಾಗಿರೋ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು. ಅಷ್ಟೇ, ರುಚಿಯಾದ ಚಟ್ನಿ ರೆಡಿ ಆಯಿತು. ರಿಧನ್ಯ ಅವಳಪ್ಪ ಜೊತೆ ಹೊರಗಡೆ ಹೋಗಿದ್ದಾಳೆ. ಅವಳ ಬುಕ್ಸ್ ಎಲ್ಲ ಹೊರಗಡೆನೇ ಇತ್ತು. ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗೋವಾಗ ಬುಕ್ಸ್ ಮಿಸ್ ಆಗಬಾರ್ದು ಅಂತ ಎಲ್ಲ ಅದರ ಜಾಗಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಲೆಮನ್ ರೈಸ್ಗೆ ಅಂತ ರೈಸ್ ಆಲ್ರೆಡಿ ನಾನು ಮಾಡಿ ಇಡ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ಆಗಿತ್ತು. ಇವಾಗ ಕಿಚನ್ ಪ್ಲ್ಯಾಟ್ಫಾರ್ಮ್ ಕ್ಲೀನ್ ಮಾಡ್ತಿದ್ದೀನಿ. ಇಲ್ಲಿ ಲೆಮನ್ ರೈಸ್ಗೆ ಬೇಸಿಕ್ ಒಗ್ಗರಣೆ ಕೊಡ್ತಿದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಅರಿಶಿಣ, ಹಿಂಗು, ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದೆ. ನನ್ನ ಮೋಸ್ಟ್ ರೆಸಿಪೀಸಲ್ಲಿ ಬೆಲ್ಲ ಅಥವಾ ಸಕ್ಕರೆ ಬೇಕೇ ಬೇಕು, ಇದರಿಂದ ಅಡುಗೆ ರುಚಿ ಜಾಸ್ತಿ ಆಗುತ್ತೆ. ಆಮೇಲೆ ಇದಕ್ಕೆ ರೈಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಫ್ ಲೆಮನ್ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಲೆಮನ್ ರೈಸ್ ರೆಡಿ. ಸೊ ಇಷ್ಟಿತ್ತು ಇವತ್ತಿನ ಬ್ಲಾಗಲ್ಲಿ. ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆಗಳಿದ್ದರೆ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.